ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿ ಕಾಳಗ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಗೆ ಎಂಎಲ್ಸಿ ಯತೀಂದ್ರ ಲೇವಡಿ ಆಡಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿ ಕಾಳಗ ಸದ್ಯದ ಮಟ್ಟಿಗೆ ನಿಲ್ಲುವಂತ ಯಾವೊಂದು ಲಕ್ಷಣವೂ ಕಾಣಿಸ್ತಾ ಇಲ್ಲ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ನೀಡಿದ್ರು. ಈಗ ಎಂಎಲ್ಸಿ ಯತೀಂದ್ರ ಅವಿಚಾರವಾಗಿ ಲೇವಡಿ ಆಡಿದ್ದಾರೆ. ವರಿಷ್ಠರ ಬಳಿ ಅವರ ಹಿತಾಸಕ್ತಿ ಬಗ್ಗೆ ಮಾತನಾಡ್ತಾರೆ. ಪಕ್ಷದಲ್ಲಿ ವರಿಷ್ಠರನ್ನ ಭೇಟಿಯಾಗದೇನು ಹೊಸ್ತಾ? ಡಿಕೆ ಬ್ರದರ್ಸ್ ಪದೇ ಪದೇ ಡೆಲ್ಲಿಗೆ ಹೋಗೋದು ರೂಟೀನ್ ಆಗಿಬಿಟ್ಟಿದೆ. ಡಿಕೆಶಿ ವಿಶ್ವಾಸದ ಮಾತು ಸುಳ್ಳು ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ನಾಯಕತ್ವ ಬದಲಾವಣೆ ಹೇಳಿಕೆಗೆ ಯತೀಂದ್ರ ಕೊಟ್ಟ ಟಾಂಗ್ ಇದು. ಮತ್ತೆ ಡಿಕೆ ಆಪ್ತ ಶಾಸಕರ ಕೆಂಗಣ್ಣಿಗೆ ಯತೀಂದ್ರ ಗುರಿಯಾಗ್ತಿದ್ದಾರೆ. ಇತ್ತ ಮೌನವಾಗಿಯೇ ಸಿದ್ದು ಟೀಮ್ ಏನೇನು ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಎಲ್ಲವನ್ನ ಗಮನಿಸ್ತಿದ್ದಾರೆ. ಡಿಕೆ ಸುರೇಶ್ ಆಗಲಿ ಡಿಕೆ ಅವರಾಗ್ಲಿ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಸರ್. ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ, ಏನಿರ್ಬೋದು ಸರ್? ಈಗ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಲೀಡರ್ಗಳು ಹೈಕಮಾಂಡ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಅವ್ರದ್ದೇನು ಸ್ವಂತ ಹಿತಾಸಕ್ತಿ ಇರುತ್ತೆ ಅದು ವಿಷಯಗಳನ್ನ ಮಾತಾಡೇ ಮಾಡ್ತಾರೆ. ಅದೇ ನಮ್ಮ ಸರ್ಕಾರದಲ್ಲೂ ಹೊರತಾಗಿ ನಡೀತಿಲ್ಲ. ಕಳೆದ ಬಿಜೆಪಿ ಸರ್ಕಾರದಲ್ಲೂ ಇಲ್ವಾ, ಹಿಂದಿನ ಎಲ್ಲಾ ಸರ್ಕಾರಗಳಲ್ಲೂ ಹಾಗೆ ಆಗುತ್ತೆ. ಸೊ ನಮ್ಮ ಸರ್ಕಾರ ಅದರಿಂದ ಏನು ಹೊರತಾಗಿಲ್ಲ. ಸೊ ಅದೆಲ್ಲ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.